ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸಂಡೇ ಕಾರ್ನ್ ಮೇಳಾಗೆ ಬಂದಿದ್ವಿ. ಈ ಕಾರ್ನ್ ಮೇಳ ನಡೀತಾ ಇದ್ದಿದ್ದು ಸಹಕಾರ ನಗರಲ್ಲಿ. ನಾವು ಕಾರ್ನ್ ಮೇಳಾಗೆ ಬಂದಾಗ ಈವ್ನಿಂಗ್ 4 ಆಗಿತ್ತು. ಜನ ಏನೂ ಅಷ್ಟೊಂದು ಇರಲಿಲ್ಲ, ಸೊ ವೆಹಿಕಲ್ಲು ಕೂಡ ತುಂಬ ಇರಲಿಲ್ಲ. ಮಳೆ ಬಂದಿತ್ತಲ್ವ, ಸೊ ತುಂಬಾ ನೀರೆಲ್ಲ ಆಗಿ ಗೊಚ್ಚೆ ಆಗಿತ್ತು. ಅಲ್ಲಿ ಕ್ಲೀನ್ ಕೂಡ ಮಾಡ್ತಾಯಿದ್ರು. ಸೊ ನೀವೀಗ ಎಂಟ್ರಿ ಆಗಿದ್ದ ಕೂಡಲೇ ಅಲ್ಲಿ ತುಂಬಾ ಶಾಪಿಂಗ್ ಸ್ಟಾಲ್ಸ್ಗಳು ಕಾಣುತ್ತೆ. ಸ್ಟಾರ್ಟಿಂಗಲ್ಲಿ ಹೀಗೆ ನಿಮಗೆ ತುಂಬಾ ಸ್ಯಾರೀಸ್ ಇತ್ತು, ತುಂಬಾ ಕಲೆಕ್ಷನ್ಸ್ ಇತ್ತು ಅನ್ಬೋದು. ಕಾಟನ್ನು, ಫ್ಯಾನ್ಸಿ, ಬಾಂಧನಿ ಸ್ಯಾರೀಸ್ ಆ ಥರ ಎಲ್ಲ ಕಲೆಕ್ಷನ್ಸು ಇತ್ತು. ಬಟ್ ಪ್ರೈಸ್ ಮಾತ್ರ ನಂಗೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಹಾಗೆ ತುಂಬಾ ಟಾಯ್ಸ್ ಇತ್ತು, ವ್ಯಾನಿಟಿ ಬ್ಯಾಗ್ಸ್ಗಳ ಕಲೆಕ್ಷನ್ಸ್ ಆಗಲಿ, ಇಯರಿಂಗ್ಸು, ಬ್ಯಾಂಗಲ್ಸು, ಕುರ್ತಾ ಸೆಟ್ಸ್ ಎಲ್ಲ ಇತ್ತು. 3 ಪೀಸ್ ಇತ್ತು, ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಥರನೇ ಇತ್ತು. ಹಾಗೆ ಸ್ನ್ಯಾಕ್ಸ್ ಕೂಡ ಇತ್ತು ಇಲ್ಲಿ ಒಂದು ಶಾಪಲ್ಲಿ ಕಾಟನ್ ಕುರ್ತೀಸ್ ಇತ್ತು, ಅಂದರೆ ಶಾರ್ಟ್ ಕುರ್ತೀಸು ಇತ್ತು, ಲಾಂಗ್ ಕುರ್ತೀಸು ಕೂಡ ಇತ್ತು. ಸೊ ನಾನು ನೋಡೋಣ ಅಂತೇಳಿ ಶಾರ್ಟ್ ಕುರ್ತೀಸ್ನ ನೋಡ್ತಾ ಇದ್ದೆ. ಅವರು 1000 ರೂಪೀಸ್ಗೆ 3 ಪೀಸ್ ಅಂತ ಹೇಳಿದ್ರು. ಸೊ ನಾವು ಹೋಗಿದ್ದು ಕಾರ್ನ್ ಮೇಳಾಗೆ ಲಾಸ್ಟ್ ಡೇ ಆಗಿತ್ತು. ಸೊ ಹಾಗಾಗಿ ಅವರು 1000 ರೂಪೀಸ್ಗೆ 2 ಶಾರ್ಟ್ ಕುರ್ತಿ, 1 ಲಾಂಗ್ ಕುರ್ತಿ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಕೂಡ ಕುರ್ತೀಸ್ನ ನೋಡ್ತಾ ಇದ್ದೆ. ಸೊ ನಾನು 2 ಶಾರ್ಟ್ ಕುರ್ತಿ, 1 ಲಾಂಗ್ ಕುರ್ತಿನ ತೊಗೊಂಡೆ. ಸೊ ನೋಡ್ಬೋದು ನೀವು, ಈಗ ಜನ ಜಾಸ್ತಿ ಆಗ್ತಾ ಇದ್ದಾರೆ. ನೋಡ್ಬೋದು ನೀವಿಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತೇಳಿ. ಎಲ್ಲ ಕೂಡ ಕಾಟನ್ ಮಟೀರಿಯಲ್ಸೇ ಆಗಿತ್ತು. ಹಾಗೆ ಪಕ್ಕದ ಅಂಗಡಿಯಲ್ಲಿ ಬೇಬಿಗೆ ನೈಟ್ ಸೂಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೇಳಿದ್ನಲ್ಲ, ಪ್ರೈಸ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ನನಗೆ ಇಲ್ಲಿ ಮಾತ್ರ ಸ್ವಲ್ಪ ವರ್ತ್ ಅನ್ನಿಸ್ತು ಬಟ್ಟೆ ಪ್ರೈಸ್ ಎಲ್ಲ. ಬಟ್ ಬೇರೆ ಕಡೆ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅಂತಲೇ ಅನ್ನಿಸ್ತು. ಹೀಗೆ ಮುಂದೆ ಬರುವಾಗ ಅಲ್ಲೊಂದು ಗೇಮ್ ಆಡಿಸ್ತಾಯಿದ್ರು, ಬ್ಯಾಂಕ್ ಆ್ಯಂಡ್ ಬಾಲ್ ಅಂತೇಳಿ. ನನಗೆ ಇಷ್ಟ ಆಯಿತು, ಅಂದರೆ ಟೆಡ್ಡೀಸ್ ತುಂಬಾ ಇಷ್ಟ ಆಯಿತು, ತುಂಬಾ ಕ್ಯೂಟಾಗಿತ್ತು. ಸೊ ಟೆಡ್ಡೀಸ್ಗೋಸ್ಕರ ಆಡೋಣ ಅಂತೇಳಿ ಆಟ ಆಡ್ತಿದ್ದೆ. 200 ರೂಪೀಸ್ಗೆ 3 ಬಾಲು, 5 ಬಾಲ್ಸ್ಗೆ 300 ರೂಪೀಸ್ ಅಂತ ಹೇಳಿದ್ರು. ಸೊ ನಮಗೆ ಯಾವ ಬಾಲ್ ಕೂಡ ಬೀಳಲಿಲ್ಲ. ಬಟ್ ಹಾಗೆ ದುಡ್ಡು ಕೊಡ್ತೀವಿ, ಆ ಟೆಡ್ಡಿ ಬೇರ್ನ ಕೊಡಿ ಅಂದರೂ ಕೂಡ ಅವ್ರು ಕೊಡಲಿಲ್ಲ. ಸೊ ಆ ಗೇಮ್ ಆಟಾಡಿ ನೀವು ವಿನ್ ಆದರೆ ಯಾವುದಾದ್ರೂ ಒಂದು ಟೆಡ್ಡಿನ ತೊಗೋಬೋದಿತ್ತು. ಹಾಗೆ ಈ ಶಾಪಲ್ಲಿ ಫ್ಲವರ್ಸ್ ತುಂಬಾ ಚೆನ್ನಾಗಿತ್ತು, ಆರ್ಟಿಫಿಷಿಯಲ್ ಫ್ಲವರ್ಸು. ಬಟ್ ತುಂಬಾ ಕಾಸ್ಟ್ಲಿ ಇತ್ತು ತೋರಣಗಳೆಲ್ಲ. ನೀವು ಇದ್ರ ಬದಲು ಚಿಕ್ಕಪೇಟೆ ಹಾಗೆ ಮಲ್ಲೇಶ್ವರಮಲ್ಲೇ ನನಗೆ ವರ್ತ್ ಅಂತ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಸೇಲ್ಗಳಲ್ಲಿ ಫ್ಲವರ್ಸ್ನ ತೊಗೊಳಕ್ಕೆ ಹೋಗ್ಬೇಡಿ, ತುಂಬಾ ಕಾಸ್ಟ್ಲಿ ಅನಿಸ್ತು ನನಗೆ ಅಲ್ಲಿ. ಹೀಗೆ ಮುಂದೆ ಹೋದರೆ ತುಂಬಾ ಶಾಪಿಂಗ್ ಸ್ಟಾಲ್ಸ್ ಇತ್ತು, ಆದರೆ ವಾಚಸ್ಸು, ಸ್ಯಾರೀಸು, ಕುರ್ತಾಸು ಹೀಗೆ ತುಂಬಾ ಶಾಪ್ಸ್ ಇತ್ತು. ಡ್ರೆಸ್ ಮೆಟೀರಿಯಲ್ಸ್ ಕೂಡ ಅಷ್ಟೇ. ನೆಕ್ಸ್ಟ್ ಬಂದರೆ ನಾವಿಲ್ಲಿ ಚಾಟ್ ಸೆಕ್ಷನ್ಗೆ ಬರ್ಬೋದು. ಇಲ್ಲಿ ಎಲ್ಲನೂ ಕಾರ್ನಿಂದ ಮಾಡಿರೋ ಅಂಥದ್ದೇ, ಅಂದರೆ ಇಲ್ಲಿ ಕಾರ್ನ್ ಕಟ್ಲೆಟು, ಕಾರ್ನ್ ಪುಳಿಯೋಗರೆ, ಕಾರ್ನ್ ರೊಟ್ಟಿ ಈ ಥರ ತುಂಬಾ ವೆರೈಟೀಸ್ ಇತ್ತು. ಸೊ ನಾವು ಕೂಡ ಫಸ್ಟಿಗೆ ಕಾರ್ನ್ ಕಟ್ಲೆಟ್ನ ಟ್ರೈ ಮಾಡೋಣ ಅಂತೇಳಿ ತೊಗೊಂಡ್ವಿ. ಹಾಗೆ ಇದೇ ಕೌಂಟರಲ್ಲಿ ಬೇಬಿ ಕಾರ್ನ್ ಮಂಚೂರಿಯನ್ ಕೂಡ ಇತ್ತು. ಕಾರ್ನ್ ಕಟ್ಲೆಟು 50 ರೂಪೀಸು, 2 ಪೀಸ್ ಇರುತ್ತೆ. ಟೇಸ್ಟ್ ಚೆನ್ನಾಗಿತ್ತು, ನಾರ್ಮಲ್ ಕಟ್ಲೆಟ್ ಎಲ್ಲ ಹೇಗಿರುತ್ತಲ್ಲ ಅದೇ ರೀತಿ ಇತ್ತು. ನೆಕ್ಸ್ಟ್ ಹಾಗೆ ಕಾರ್ನ್ ಚಾಟ್ನ ತೊಗೊಂಡ್ವಿ, ಅಂದರೆ ಕಾರ್ನ್ ಬೇಲ್ಪುರಿನ ತೊಗೊಂಡ್ವಿ. ಇದು ಕ್ವಾಂಟಿಟಿ ಓಕೆ, ಅಂದರೆ ಇದು 50 ರೂಪೀಸ್ ಅನಿಸುತ್ತೆ. ಕಾರ್ನ್ ಕಟ್ಲೆಟು ಅಷ್ಟೇ 50 ರೂಪೀಸು. ಸಾಮಾನ್ಯ ಇಲ್ಲಿ ಚಾಟ್ಸ್ ಎಲ್ಲ 50 ರೂಪೀಸೇ ಇತ್ತು. ಹಾಗೆ ಇಲ್ಲಿ ಪಕ್ಕದ ಸ್ಟಾಲಲ್ಲಿ ಕಾರ್ನ್ ಆನಿಯನ್ ಪಕೋಡ ಕೂಡ ಇತ್ತು, ಹಾಗೆ ಕಾರ್ನ್ ಆನಿಯನ್ ಸಮೋಸ ಕೂಡ ಇತ್ತು. ಹಾಗೆ ನೀವು ಪಕ್ಕದ ಕೌಂಟರಲ್ಲಿ, ಅಂದರೆ ನೆಕ್ಸ್ಟ್ ಕೌಂಟರಲ್ಲಿ ಇಲ್ಲಿ ಸ್ವೀಟ್ಸ್ ಇತ್ತು, ಅಂದರೆ ಆಂಟಿನ ಉಂಡೆ ಹಾಗೆ ಪೇಡ ಮತ್ತು ಕಾರ್ನ್ ಜಿಲೇಬಿ ಅಂತೇಳಿ ಇತ್ತು. ನಾವು ಕಾರ್ನ್ ಜಿಲೇಬಿ ಟ್ರೈ ಮಾಡಿದ್ವಿ, ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹಾಗೆ ಪಕ್ಕದಲ್ಲಿ ಗಿರ್ಮಿಟ್ಟು, ಬೋಂಡ, ಬಜ್ಜಿ ಎಲ್ಲದೂ ಕಾರ್ನಿಂದ ಮಾಡಿರೋ ಅಂಥದ್ದು. ಹಾಗೆ ಕಾರ್ನ್ ಮಸಾಲ ರೊಟ್ಟಿ, ಕಾರ್ನ್ ಪುಳಿಯೋಗರೆ ಈ ಥರ ಎಲ್ಲನೂ ಕೂಡ ಕಾರ್ನಲ್ಲೇ ಮಾಡಿದರು. ಕಾರ್ನ್ ರೊಟ್ಟಿ ಮತ್ತು ಅಂದರೆ ಕಾರ್ನ್ ಮಸಾಲ ರೊಟ್ಟಿ ಜೊತೆ ಅವರು ಎಣ್ಗಾಯಿನ ಸರ್ವ್ ಮಾಡ್ತಾಯಿದ್ರು. ಅದಕ್ಕೆ 70 ರೂಪೀಸ್ ಇತ್ತು ಪ್ಲೇಟ್ಗೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಾವು ರೊಟ್ಟಿನ ಟ್ರೈ ಮಾಡಿದ್ವಿ. ಈಗ ನಾರ್ಮಲ್ ನಾವು ಮನೇಲೆಲ್ಲ ಮಸಾಲೆ ರೊಟ್ಟಿ ಮಾಡ್ತೀವಲ್ಲ ಅದೇ ಥರ, ಸ್ವಲ್ಪ ಕಾರ್ನ್ ಜಾಸ್ತಿ ಹಾಕಿದ್ದಾರೆ ಅಷ್ಟೇ. ಈ ಮೇಳ ನಡೀತಾ ಇದ್ದಿದ್ದು ಸಹಕಾರ ನಗರ BBMP ಗ್ರೌಂಡಲ್ಲಿ. ಹಾಗೆ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 9:30ವರೆಗೂ.
ಇದು ನಡೀತಾ ಇದ್ದಿದ್ದು 17th ಜುಲೈಯಿಂದ 21st ಜುಲೈವರೆಗೂ ಅಂತ ಇತ್ತು. ಬಟ್ ನಾವು ಹಾಗೆ ಅಂದ್ಕೊಂಡಿದ್ವಿ. ಬಟ್ ಸಂಡೇ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಸಂಡೇನೇ ಲಾಸ್ಟ್ ಅಂತೇಳಿ, ಅಂದರೆ 20th ಲಾಸ್ಟ್ ಅಂತೇಳಿ ಗೊತ್ತಾಯಿತು. ಸೊ ನಾವೀಗ ರೊಟ್ಟಿನ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು ರೊಟ್ಟಿ. ಅವರು ಹೀಗೆ ಕಾರ್ನ್ನ ಬಳಸ್ಕೊಂಡು ಮತ್ತಷ್ಟು ರೆಸಿಪೀಸ್ನ ಮಾಡಿದರು. ಅಂದರೆ ಕಾರ್ನ್ ಪಾಯಸ, ಕಾರ್ನ್ ಪಡ್ಡು, ಕಾರ್ನ್ ದೋಸೆ, ಕಾರ್ನ್ ಪುಳಿಯೋಗರೆ, ಹಾಗೆ ಕಾರ್ನ್ ಫ್ರೈಡ್ ರೈಸ್, ಹಾಗೆ ಚಾಟ್ಸಿಗೆ ಬಂದರೆ ಕಾರ್ನ್ ಬೋಂಡಾ, ಕಾರ್ನ್ ಬಜ್ಜಿ, ಹಾಗೆ ಕಾರ್ನ್ ಪಕೋಡ, ಹಾಗೆ ಕಾರ್ನ್ ಸಮೋಸ, ಕಾರ್ನ್ ಕಟ್ಲೆಟ್, ಹೀಗೆ ತುಂಬಾ ಡಿಫ್ರೆಂಟ್ ರೆಸಿಪೀಸ್ನ ಇತ್ತು ಅಂತಲೇ ಹೇಳ್ಬೋದು. ಕಾರ್ನ್ ಮಂಚೂರಿಯನ್ನು ಹೀಗೆ ತುಂಬಾ ಇತ್ತು. ಹಾಗೆ ಇಲ್ಲಿ ಸ್ಪೆಷಲ್ ಚೀಸಿ ಕಾರ್ನ್ ಸಾಫ್ಟಿ ಐಸ್ ಕ್ರೀಮ್ ಅಂತ ಇತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಹೇಳಿದ್ನಲ್ಲ, ನಾನು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಸಂಡೇ ಹೋಗಿದ್ದು ವೀಡಿಯೋ ಮಾಡೋಕ್ಕೆ. ಮೀನ್ಸ್ ಮಂಡೇ ಯಾರಾದರೂ ಹೋಗೋರಿದ್ರೆ ಹೋಗಲಿ ಅನ್ನೋ ಕಾರಣಕ್ಕೆ. ಬಟ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಸ್ಟಾಲ್ ಅವ್ರು ಹೇಳಿದ್ದು ಇವತ್ತೇ ಲಾಸ್ಟ್ ಡೇಟ್ ಅಂತೇಳಿ. ಸೊ ಹಾಗಾಗಿ ಯಾರು ಕೂಡ ಇನ್ನೇನು ಹೋಗೋಕ್ಕಾಗೋದಿಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡೋದ್ರೊಳಗೆ ಅಂತ ಅಂದ್ಕೊಂಡು ಬೇಜಾರು ಕೂಡ ಆಯಿತು. ಸೊ ಹಾಗಾಗಿ ನಾನು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೀಗೆ ತುಂಬಾ ಜ್ಯೂಸಸ್ಸು, ಕಾರ್ನು, ಟ್ವಿಸ್ಟರು, ಹೀಗೆ ತುಂಬಾ ಶಾಪ್ಸ್ ಎಲ್ಲ ಇತ್ತು. ಇದಾದಮೇಲೆ ನೆಕ್ಸ್ಟ್ ಬರೋವಂಥದ್ದು ಗೇಮ್ ಸೆಕ್ಷನ್ನು. ನೀವು ಶಾಪಿಂಗ್ ಎಲ್ಲ ಮಾಡಿ ಚೆನ್ನಾಗಿ ತಿಂದು ಎಲ್ಲ ಆದಮೇಲೆ ಬರೋವಂಥದ್ದೇ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಜಾಗ ಗೇಮ್ ಸೆಕ್ಷನ್ನು. ಇಲ್ಲಿ ಜಾಸ್ತಿ ಮಕ್ಕಳಿಗೆ ಇತ್ತು ಆಟ ಆಡೋ ಅಂಥದ್ದೆಲ್ಲ. ಸೊ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನಿಹಾಲ್ ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ಎಲ್ಲ ಗೇಮ್ಸಲ್ಲೂ ಕೂಡ ಆಟ ಆಡ್ದ. ಹಾಗೆ ಪ್ರತಿಯೊಂದು ಗೇಮ್ಸ್ಗೂ ಕೂಡ 50 ರೂಪೀಸು, 70 ರೂಪೀಸು ಈ ಥರ ಇತ್ತು ಪ್ರೈಸಸ್ ಎಲ್ಲ. ಮಳೆ ಬಂದಿಲ್ಲ ಅಂದರೆ ಇನ್ನೂ ಚೆನ್ನಾಗಿರೋದು. ಬಟ್ ನಾವು ಹೋಗಿದ್ದ ಟೈಮಲ್ಲೇ ಮಳೆ ಬಂದಿರಲಿಲ್ಲ. ಮಳೆ ಬಂದು ನಿಂತಿತ್ತು. ಬಟ್ ಆಟ ಆಡೋಕ್ಕೆಲ್ಲ ಸ್ವಲ್ಪ ಓಕೆ, ತುಂಬ ಏನು ಡ್ರೈ ಇರಲಿಲ್ಲ. ಅಲ್ಲಿ ಗೊಚ್ಚೆ ಇದ್ದಿದ್ದರಿಂದ ನಿಹಾಲ್ ಅಂತೂ ಕೆಳಗೆ ಇಳಿತಾನೆ ಇರಲಿಲ್ಲ. ಸೊ ಅವನು ಎಲ್ಲ ಥರ ಗೇಮ್ಸಲ್ಲೂ ತುಂಬಾ ಎಂಜಾಯ್ ಮಾಡಿ ಆಟ ಆಡ್ದ ಅಂತಲೇ ಹೇಳ್ಬೋದು. ಸೊ ಹೇಗೂ ಸಂಡೇ ವೀಕೆಂಡ್ ಆಗಿತ್ತು, ಮಕ್ಕಳಿಗೂ ಕೂಡ ರಜಾ ಇರುತ್ತಲ್ವ. ಯಾವಾಗಲೂ ಪಾರ್ಕಿಗೆ ಹೋಗಿ ಮಾಲು ಆ ಥರ ಎಲ್ಲ ಬೇಜಾರಾಗೇ ಇರುತ್ತೆ. ಇಲ್ಲಿ ವರ್ತ್ ಅಂತಲೇ ಅನ್ಬೋದು, ಚೀಪ್ ಆ್ಯಂಡ್ ಬೆಸ್ಟು. ಒಂದೊಂದು ಗೇಮ್ಗೆ 50 ರೂಪೀಸ್ ಇರುತ್ತೆ. ಮಕ್ಕಳು ಕೂಡ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಯಾವಾಗಲೂ ಅಷ್ಟೇ ಈ ಥರ ಏನಾದರೂ ಮೇಳಗಳಿದ್ದರೆ ಅಥವಾ ಎಕ್ಸಿಬಿಷನ್ಸ್ ಏನಾದ್ರು ಇರುತ್ತಲ್ವ, ಅದು ವೀಕೆಂಡಲ್ಲಿ ಏನಾದ್ರು ಇದ್ದರೆ ಈ ಥರ ಹೋಗಿ ಬಂದರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನಿಹಾಲ್ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ನೋಡ್ಬೋದು ನೀವು ಅವನ ಎಕ್ಸ್ಪ್ರೆಷನ್ ಹೇಗಿದೆ ಅಂಥೇಳಿ. ಸೊ ಒಂದು ಗೇಮ್ ಆಗಿದ್ದು ಕೂಡ ಇನ್ನೊಂದು ಗೇಮ್ಗೆ ಹೋಗೋಣ, ಇನ್ನೊಂದು ಗೇಮ್ ಆಗಿದ್ದು ಕೂಡಲೇ ಇನ್ನೊಂದು ಗೇಮ್ಗೆ ಹೋಗೋಣ ಅಂಥೇಳಿ ಅವನೇ ತುಂಬಾ ಎಕ್ಸೈಟೆಡ್ ಆಗಿ ಎಲ್ಲ ಗೇಮ್ಸ್ಗೂ ತುಂಬಾ ಇಂಟ್ರೆಸ್ಟಿಂದ ಆಟ ಆಡ್ತಾ ಇದ್ದ. ಹೀಗೆ ಪುಟ್ಟು ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ. ಸೊ ನೆಕ್ಸ್ಟು ಇದರಲ್ಲಿ ಆಟಾಡ್ತೀನಿ ಅಂತ ಹೇಳ್ದ. ಸೊ ಇದರಲ್ಲೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ದ. ನೋಡಿದ್ರಲ್ಲ ವೀಡಿಯೋ ಹೇಗಿತ್ತು ಅಂತೇಳಿ. ತುಂಬಾ ಚೆನ್ನಾಗಿತ್ತು. ನಮಗೆ ಕಾರ್ನ್ ಮೇಳ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹೇಳಿದ್ನಲ್ಲ, ಅವಾಗವಾಗ ಈ ಥರ ಮೇಳಗಳು ನಡೀತಾ ಇರುತ್ತೆ. ಕಾರ್ನ್ ಮೇಳ ಆಗಲಿ, ಮ್ಯಾಂಗೋ ಮೇಳ, ಅವರೆಕಾಳು ಮೇಳ, ಈ ಥರ ತುಂಬಾ ನಡೀತಾ ಇರುತ್ತೆ. ಆದರೆ ಒಂದೊಂದು ಗ್ರೌಂಡಲ್ಲೇ ನಡೆಯುತ್ತೆ. ಅದು ಅಪ್ರಾಕ್ಸಿಮೇಟ್ಲಿ ಮೇ ಮಂತು, ಜುಲೈ, ಜೂನು ಈ ಥರ ಮಂತಲ್ಲಿ ನಡೀತಾ ಇರುತ್ತೆ. ಬಟ್ ಎಕ್ಸಾಕ್ಟಾಗಿ ಇದೇ ಮಂತಲ್ಲಿ ನಡೆಯುತ್ತೆ ಅಂತ ಯಾವುದೂ ಹೇಳೋಕ್ಕಾಗೋದಿಲ್ಲ. ಇನ್ಸ್ಟಾಗ್ರಾಮದಲ್ಲಿ ಪಟ್ಟಂತ ಬಂದೇ ಬಿಡುತ್ತೆ ಯಾವ ಮೇಳ ಯಾವಾಗ ನಡೀತಾ ಇದೆ ಅಂತೇಳಿ. ನೋಡಿದ್ರಲ್ಲ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹಾಗೆ ಇನ್ನೊಂದು ಹೇಳೋದು ಮರ್ತೆ, ಇದನ್ನು ಮೇಳದಲ್ಲಿ ತೊಗೊಂಡಿದ್ದು ನೋಡಿ, ಆಲ್ರೆಡಿ ಕಚೇರಿ ಸ್ಟಾರ್ಟ್ ಮಾಡಿದ್ದಾನೆ.